ಬಾಬು ಪಂಚಾಲಿ ಬಾಬು. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದದ ವಾಡದಲ್ಲಿ ನಿನ್ನ ಚತುರತೆಯು ಮುಗಿಸಿದೆಂದು ಭಾವಿಸಿದನು. ಜಾಣೆ, ನನ್ನ ಜಾಣೆ. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನು. ಈ ಭೀಮನ ಪ್ರೇಮದ ಪ್ರೇಯಸಿ ನೀನು. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಕುರುಕುಲ ಅತಮರ ಕೆಡುಕು ಕುರುವಂಶವನ್ನೇ ಕುರುವಂಶವನ್ನೇ ನಾಶದ ಕೈದ ದುರುಳ ದುಶ್ವಾಸದ ಒಡಲನ್ನು ದುರುಳ ದುಶ್ವಾಸದ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಮಾರೆ. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಪ್ರೇಮದ ಪ್ರೇಯಸಿ ನೀನು. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ದಳಲಿಪಗಳ ಮರೆಯುವುದೇ ಮಾಡಿದ ದೈವವಷ್ಟೇ. ಹೌದು ಪ್ರೇಮೆ. ರಣದಳಲಿಪಗಳ ಮರೆಯುವುದೇ ಕೈದ ಶಪಥವೋ ಮರೆಯುವುದೇ. ಬಿಚ್ಚಿದ ಮುಡಿಯ ಕಟ್ಟಿದ ಮುಡಿಯೇ. ಬಿಚ್ಚಿದ ಮುಡಿಯ ಕಟ್ಟಿದ ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಪ್ರೇಮದ ಪ್ರೇಯಸಿ ಜಾಣೆ, ಜಾಣೆ, ಬಾರೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ. ಸಮಯವಿದೆ ಪ್ರಿಯ ಶೃಂಗಾರಕ್ಕೆ ಹೀಮಾ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಹೀಮಾ. ಸಮಯವಿದೆ ಶೃಂಗಾರಕ್ಕೆ ಹೀಮಾ. ರಮತೆಯ ಮನದಿಲ್ದಿರೆ ರಾಮ. ರಮತೆಯ ಮನದಿಲ್ದಿರೆ ರಾಮ. ಸಮಯವಿದೆ. ನೀವೇ ಹೇಳಿದ್ರಿ ಎಂದು ರಾಜಸಭೆಯಲ್ಲಿ, ನೆನಪಿದೆಯೇ? ಪ್ರಾಣಕಾಂತ ಪ್ರಾಣೇಶ್ವರಿ, ತಮಗೆ ನೆನಪಿದೆಯೇ ನೀಡಿದ ವಚನ? ನೆನಪಿದೆ. ಚೆಲ್ಲುತ್ತ ಸಾ
ಪ್ರಾಣಕಾಂತೆ ಚೆಲ್ಲುತ್ತಾ ಸಾಗಿರೆ ಸಾಗುವೆ ಕಾಂತೆ, ಚೆಲ್ಲುತ್ತಾ ಸಾಗಿರೆ ಇರುವೆ ಕಾಂತೆ. ಹೌದು ಪ್ರಿಯತಮೆ, ಸಮಯವಿದೆ ಶಿಕಾರಕ್ಕೆ ಭೀಮ, ಸಮಯವಿದೆ ಶಿಕಾರಕ್ಕೆ ಭೀಮ, ಮಮತೆಯ ಮನಕಿಲ್ ರಾಮ, ಮಮತೆಯ ಮನಕಿಲ್ ರಾಮ, ಸಮಯವಿದೆ. ಪ್ರಾಣೇಶ್ವರ, ಪ್ರಾಣಕಾಂತೆ ತಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಹೌದು, ನನ್ನ ಬಿಚ್ಚಿದ ಬಿಡುಮುಡಿಯನ್ನು ನೋಡಿ, ಕೇಶವನ್ನು ನೋಡಿ, ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿ ತಾವು ಇನ್ನೂ ಏನೇನೋ ನುಡಿದಿದ್ದೀರಿ. ತಮಗೆ ನೆನಪಿದೆಯೇ? ನೆನಪಿದೆ. ಮತ್ತೆ ಅದೇ ಮಾತನ್ನು ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ಕೇಳಬೇಡ ಅಪೇಕ್ಷಿಸಿದೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರಿಯಂತಹ ಏಡಿಯಲ್ಲ ನಾವು ಈ ಭೀಮನು. ಬರೀ ಹೇಳುವುದಷ್ಟೇ ಅಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರು, ಅವರ ಆಜ್ಞೆಯ ಹೊರತು ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತಡಗಲಿ. ನಾನು ಯುದ್ಧವನ್ನು ಆತ್ರದಿಂದ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಈ ದುಷ್ಟನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ಕೊಳ್ಳ ಕೌರವನು ಬಾಳು ಕೆಡಿಸುವೆನು. ಕೊಳ್ಳ ಕೌರವನು ಬಾಳು ಕೆಡಿಸುವೆನು. ಬಾಳು ಬಾಳು ದೇಶ ಭವತಿಯೇ. ಹೌದೇ? ಸೈನಿಸೆ ಈ ಪದೆಯನ್ನು ದುರದೊಳ್ ಸೈನಿಸೆ ಈ ಪದೆಯನ್ನು. ದೊರೆಗಳೀಗಲೇ ಕುರುಕುಲದಲ್ಲಿ ಬಡಬಡಿಸದೆ ಕಾಂತೆ. ದೊರೆಗಳೀಗಲೇ ಕುರುಕುಲದಲ್ಲಿ ಬಡಬಡಿಸದೆ ಕಾಂತೆ. ದುರಳ ಕೌರವನು ಸಿಗಿದು ಬರುವೆನ, ದುರಳ ಕೌರವನು ಸಿಗಿದು ಬರುವೆನ. ಸೈನಿಸೆ ಈ ಪದೆಯನ್ನು ದುರದೊಳ್ ಸೈನಿಸೆ ಈ ಪದೆಯನ್ನು. ನೋಡೋಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಅಣ್ಣ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅಲ್ಲವೇ ಮತ್ತೆ? ಪಾರ್ಥ, ಆ ಕೌರವರೊಡನೆ ಹೋರಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚದ ಬಿಡುಮುಡಿಯು ಉತ್ತರ ಕೊಡಲೊಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮತಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಶ ನೃತ್ಯವನ್ನು ಪಾಂಡವರ ಕಳಂಕವೆಂದು ಘೋಷಿಸಲು ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡು ಪುತ್ರರನ್ನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯ ಆಗಿರಬಹುದು, ಆದರೆ ನಾನೊಂದು ಗಳಿಗೆಯೂ ಸಹಿಸತಕ್ಕವಲ್ಲ. ಇದಕ್ಕಾಗಿ ನಿಮ್ಮ ಅನುಮತಿಯಾಗಲಿ, ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುವಲ್ಲ. ನಾನು ಮತ್ತೆ ಈ ನನ್ನ ಗದೆ, ಈ ಬೆರಡೆ, ಕುರುಕುಲವೆಲ್ಲ ಸಂಪೂರ್ಣ ನಾಶ ಮಾಡಿ ಬರಬೇಕು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪನೆ ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸಹೋದರ, ನಿಲ್ಲು ನಿಲ್ಲು ಸಹೋದರ. ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ನಿಧಿ ಭೀಮಸೇನ ಅನುಜಾತರಂ ಸೈರಿಪುದು ಮನಸೈರಿಸಿ ಶಾಂತ
ಆತುರದಿ ಫಲವೇನಿರುವುದೈ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಬಾಗಿಗಳಾಗುತ್ತಿರೆ ಧರ್ಮಕ್ಕೆ ಬಾಗಿಗಳಾಗುತ್ತಿರೆ ನಗದೆ ಪ್ರೀತಿ ಸಹೋದರ ಆತುರದಿ ಫಲವೇನಿರುವುದೈ ಶಾಂತನಾಗು ಶಾಂತನಾಗು ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ಸಮಯವಿದೆಯ ತರುಣಿ ಏತಕ್ಕೆ ಈ ದುಗುಡವು ಮಾನಿನಿ ಮನದ ವೇದನೆ ಸಮಯವಿದೆಯ ತರುಣಿ ಏತಕ್ಕೆ ಈ ದುಗುಡವು ಧರ್ಮಜ ನಮ್ಮಯ ನಿರ್ಮಲ ಭ್ರಾತು ಧರ್ಮಜ ನಮ್ಮಯ ನಿರ್ಮಲ ಭ್ರಾತು ಬೀರುವುದನು ಚಿತ ಪರಿಚಿತದೆ ನುಡಿಯ ಬೀರುವುದನು ಚಿತ ಪರಿಚಿತದೆ ನುಡಿಯ ಸಹಿಪುದು ಮನದನು ತಾಪವನರು ಸಹಿಪುದು ಮನದನು ತಾಪವನರು ಕೋಮಲ ಹೃದಯನು ಕೊರಗರಿಯೇ ಧರ್ಮದಿಂದ ಗಣರಾಜ್ಯ ಸಾಧಿಸು ಕೋಮಲ ಹೃದಯನು ಕೊರಗರಿಯೇ ತಾರಸಾಕ್ಷಿ ನೀನರಿಯದ ಈ ಪರಿ ತಾರಸಾಕ್ಷಿ ನೀನರಿಯದ ಈ ಪರಿ ಏಕಿತ್ತು ನೀನಿಂದು ನೀ ಕೋಪ ಕೊಡುವೆ ಪಂಚಲಿ ಏಕಿತ್ತು ನೀನಿಂದು ನೀ ಕೋಪ ಕೊಡುವೆ ಮಾನಿನಿ ಮನದ ವೇದನೆ ಸಮಯವಿದೆಯ ತರುಣಿ ಏತಕ್ಕೆ ಈ ದುಗುಡವು ಧರ್ಮ ಅಧರ್ಮ ಎಂದು ನುಡಿಯುತ್ತಾ ನಿಜವಾದ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ಉಚಿತವಲ್ಲ ಪ್ರಭು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಆದುದರಿಂದಲೇ ನಾನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವೆನು. ಪ್ರಭು, ದೌಮ್ಯರನ್ನು ಕಳುಹಿಸಿ ಅವಮಾನಗೊಳಿಸಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣವಲಂದ ನೀಚ ಕೌರವ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅವಮಾನಗೊಳಿಸಿರೋ ಎಂಬ ಚಿಂತೆ ನನಗೆ. ಏನಿದು ಕೋಲಾಹಲ? ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ನನಗೆ ಹೋಗುವಂತ ಪ್ರಯೋಜನವಿಲ್ಲ. ನಿಮ್ಮ ಅಪವರ್ಷದ ಫಲವನ್ನು ನೀವೇ ಬಂದಿದ್ದೀರಿ. ಅದರಲ್ಲಿ ಯಾವ ಬಾಲ ಅಪೇಕ್ಷೋದಿಲ್ಲ. ಪ್ರಾಣೇಶ್ವರ, ಬನ್ನಿ ಹೀಗೆ. ಅದು ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನು ನಸುನಗುತ್ತಾ ಇತ್ತ ಕಡೆಗೆ
ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಈ ನಾವಿಲ್ಲಿರೋದಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಸರಿ ಮಾಡುವೆನು. ಪ್ರಾಣೇಶ್ವರ, ಬನ್ನಿ. ಹೀಗೆ ಏಕೆ ಅವಸರ ಪಡುತ್ತಿರುವಿರಿ? ನಮ್ಮ ಅಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯ ಮಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ಅದರಲ್ಲೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರರು ಕುಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷಿಸಿದಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತ ತಿಳಿಯಿತು. ನಿನ್ನ ಸಮಸ್ಯೆ ಮಾತುಗಳಿಂದ ನಮ್ಮ ಐವರಿಗೆ ಸೀರೆ ನುಡಿಸಿದೆ. ಈ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನೀನು ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ. ಕೃಷ್ಣ, ಸಭೆಯಲ್ಲಿ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ನಾನಿಲ್ಲಿರುವುದು ಸಾಧ್ಯವಿಲ್ಲ. ಈ ನಿನ್ನ ಸಮಸ್ಯೆ ಇಲ್ಲಿ ಗೊತ್ತಿಲ್ಲ. ನಿನ್ನ ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ. ಕೃಷ್ಣ, ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ನಿಮ್ಮ ಸೋದರರೇ, ನಿಮ್ಮ ಪುರುಷ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ಇಲ್ಲಯ್ಯ, ಸಾವಧಾನದಿಂದ ನನ್ನ ಮಾತನ್ನು ಕೇಳು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸೆಯನ್ನು ಆಳಲು ಹೇಗೆ ಸಾಧ್ಯ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರ ಒಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನದ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನೋ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಬಂದು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಿದ್ದಂಗೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಏಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಅದರಲ್ಲೂ ನಿನ್ನ ಗದೆಯನ್ನು ಕಂಡರೋ ನನಗಿನ್ನೂ ಭಯ. ಸ್ವಲ್ಪ ಆ ಗದೆಯನ್ನು ಪಕ್ಕಕ್ಕಿರಿಸಿ ಸಾವಧಾನದಿಂದ ನನ್ನ ಮಾತನ್ನು ಕೇಳಿದರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಗೋ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೆ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಇರಿಸಿಕೊ. ರಾಜಸಭೆಯಲ್ಲಿ ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡಿಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೇನೆ ಅಣ್ಣ. ಹಾಗಾದರೆ ತೆಗೆದುಕೊ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲಮ್ಮ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದೇ ರೀತಿ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಅಬ್ಬಾ, ಈಗ ನಾನು ನಿರ್ಬಂಧಿ. ಈಗ ಎಲ್ಲರೂ ಕೇಳಿರಿ, ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದವು. ಮತ್ತಾರು? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಕ್ಕಿಷ್ಟೋ ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿ ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ರೀತಿ ಮಾಡಿದನು. ಇಂತಹ ಸಾಹಸ ಕಾರ್ಯಗಳು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ನಮ್ಮ ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜವ. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನ ನೋಡಿದಾಗ ಎಂದ. ಕೊಡುವೆನು ರಾಜವನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಗೌರವನೋ ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಹೇಳಿದ. ವೀರ ರಥಿಗರ ಘೋಷದಲ್ಲಿ ಎಂದು ಹೇಳಿದ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೂ ಉಳಿದಿರುವುದು ಅದು ಒಂದೇ, ಯುದ್ಧ. ಪರಮಾತ್ಮ, ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವ ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಬಯಸಿದನಲ್ಲ ಎಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ವಾಸುದೇವ, ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ, ವೀರಮಾತೆಯ ಬುದ್ಧಿ ದೇವಿಯ ಸ್ಥಳಪಾನವನ್ನು ಮಾಡಿದ್ದೇ ಸತ್ಯವಾದರೆ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರನ್ನು ಸಮೂಲವಾಗಿ ನಾಶ ಮಾಡಿದವನು. ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡಿಮುಡಿಯನ್ನು ಕಟ್ಟಿರುವನು. ಆ ನಂತರ ಆ ದರ್ಪಿತ ದುರ್ಯೋಧನನನ್ನು ಈ ನನ್ನ ಗದಾಗಾಂಡದಿಂದ ಅವನ ತಡೆಯನ್ನು ಮುರಿದು ಅವನ ರಾಜ್ಯ ಕಿರೀಟವನ್ನು ನನ್ನ ಎಡಗೋಲಿಂದ ಒಂದು ಪುಡಿ ಪುಡಿಯಾಗಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವೇ ನರಕವಾಗಲಿ. ಬಡಿಗೆ ಬಡಿಗೆ ಈ ಭೂಮಿ ನಡಿಗೆ ನಡಿಗೆ ಒಟ್ಟಿನ ಬಸದಲ್ಲಿ ಸಪ್ತ ಸೋದರವ ಭಾರತೀಯರಲ್ಲಿ ಬರುವರ
ಆಮೇಲೆ ಇದಾದ್ಮೇಲೆ ಆಡು. ಏಕೆನ್ನು ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ, ಕೊನೆಗಾಣಿಸದೆ ನೀ. ಸರದೊಳಗೆ ಏಕೆ ನನ್ನ ನೂಕಿದೆ, ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ, ಸುಖ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಹೇಳಿದೆ ಹರಿಯು ಕೇಳಿದಯನ್ನ ಜನನದ ರಹಸ್ಯವಾ, ಕೊಂದಿದೇವಿಯು ಎಲ್ಲ ಜನನಿ ಎನ್ನುವ ಪರಿಯ. ಹರಿಯು ಕೇಳಿದಯನ್ನ ಜನನದ ರಹಸ್ಯವ, ಕೊಂದಿದೇವಿಯು ಎಲ್ಲ ಜನನಿ ಎನ್ನುವ ಪರಿಯ. ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿದೆ, ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ, ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ, ಸಾಕಿಗೆ ಏಕೆ ನನ್ನ ನೂಕಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ, ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದು. ಇಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ಜಗದೊಳಗೆ ಜಗತ್ತಿಗೆ ಬೆಳಕನ್ನು ನೀಡುವ ಭವ್ಯ ಪುರುಷನು ನೀನು. ನಿನ್ನ ನಾಮವನ್ನು ಕವನಗೈದು ಮೌನದ ಕತ್ತಲೆಯಲ್ಲಿ ಮಾಯ ಮುಸುಕದಲ್ಲಿ ಸಿಕ್ಕಿ ಪರಿತಪಿಸುತ್ತಿರುವಾಗ ಅಸ್ಥಿರವಾದಂತಾದವು. ಎಂದು ಬೆಳಕು ಉದಯಿಸುವುದು, ಅಂದೇ ಕತ್ತಲೆಯು ಚೆದಿರುವುದು. ಅಂತಹ ಭವ್ಯವಾದ ಬೆಳಕನ್ನು ನಿನ್ನ ದಿವ್ಯವಾದ ಗರ್ಭದಲ್ಲಿ ಇಡಗಿಸಿಕೊಂಡು ಜಗದ ಜನರಿಂದ ಝೇಂಕಾರ ಹೊಂದುತ್ತಿರುವೆ. ಮನಸ್ಸಿನ ಮನದಂಡು ಮಾಸಿಕೊಳ್ಳಲು ನಿನ್ನ ನಾಮವೇ ಮುಖ್ಯ, ಅದು ನನಗೆ ಸತ್ಯ. ಮನಸ್ಸು ಪವಿತ್ರತೆ ಹೊಂದಬೇಕಾದರೆ ನಿನ್ನ ನಾಮವೇ ಪ್ರಾಮುಖ್ಯ, ಇಲ್ಲವಾದರೆ ಸಕಲವೂ ಅಸತ್ಯ. ದೇವ ಭಾನತಿಲಕ, ನಿನ್ನ ದಯೆಯಿಂದ ಚುಕ್ಕಿಗಳು ಉದುರುವಂತೆ, ಕತ್ತಲೆಯು ಚೆದರುವಂತೆ ನೀನು ನನ್ನ ಹೃದಯಾಪಾಶದಲ್ಲಿ ನೆಲೆಗೊಂಡಿರಲು ಕುಲಹೀರನೆಂಬ ಕತ್ತಲೆಯನ್ನು ಎಂದು ಬರದೂಡಿಸುವೆ. ನಿನ್ನನ್ನು ನನ್ನ ಸಾನ್ನಿಧ್ಯಕ್ಕೆ ಎಂದು ಬರಮಾಡಿಕೊಳ್ಳುವೆ ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪತ್ರಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ
ಸೂರ್ಯಂ ಪ್ರಣಮಾಮ್ಯಹಂ. ಅರಿಯಲಾರದ ಘೋರ ಸಂದೇಹದ ಪ್ರಿಯಳ್ ಮುಳುಗಿದೆ. ಅರಿಯಲಾರದ ಘೋರ ಸಂದೇಹದ ಪ್ರಿಯಳ್ ಮುಳುಗಿದೆ. ಮನದಿ ಮೂಡಿದ್ದ ಅಂಧಕಾರವ ಪರಮಾತ್ಮ, ಮನದಿ ಮೂಡಿದ್ದ ಅಂಧಕಾರವ ತಿಳಿಸೆಂದು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಹೇ ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆಂದು ತಾಪದು. ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆಂದು ತಾಪದು. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ. ನೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾರದ ಕಿಗೆ, ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ಹತಭಾಗ್ಯಗಳನ್ನು ಕುಂತಿ ಕುಂತಿ ಎಂದು ಕರೆಯೋರು ಕಂದ. ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ ದೇವಿ. ಅಮ್ಮ, ಬಹುದಿನದ ವಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆಗೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆಗೆ. ಎಂದಿಗೆ ನೀರುಳವ ತೀರಿಸಲಿಲ್ಲ. ಎಂದಿಗೆ ನೀರುಳವ ತೀರಿಸಲಿಲ್ಲ.
ಮರುಕ್ಷಣವೇ ಜಲ ಕೆಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲ ಕೆಸೆದೆಯಂತೆ ಮಗುವಮ್ಮನಾದಾಗ ಏನೊಂದನು ಮಗುವಮ್ಮನಾದಾಗ ಏನೊಂದನು ಕಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಮಾಡಿದ ಅಪರಾಧ ಏನಂದು ತಾಯಿ ಇಲ್ಲ ಕಂದ, ನಿನ್ನಿಂದ ಯಾವ ಅಪರಾಧವೂ ಇಲ್ಲವಪ್ಪ, ಇಲ್ಲ. ನಾ ಮಾಡಿದ ಅಪರಾಧ ಏನಂದು ತಾಯಿ ಅಕ್ಷಮ್ಯವೆಂದಿದೆ ಜೀವ ಮಾತುರೆಯೇ ಅಕ್ಷಮ್ಯವೆಂದಿದೆ ಜೀವ ಮಾತುರೆಯೇ ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿದು ಕೊರತೆ ಐವರ ಮಾತೆ ನಿನಗಿದು ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ಹೆತ್ತ ತಾಯಿಂದ ತ್ಯಜಿಸಲ್ಪಟ್ಟವನಾಗಿ ಅತಿರಥನಿಗೆ ನಾನು ಗಂಗಾ ನದಿಯಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಮಮಕಾರದಿಂದ ಸಾಕಿಸರವು. ಹೀಗಿರುವಲ್ಲಿ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ನನ್ನ ತಾಯಿಯು ಕನಸಿನಲ್ಲಿ ನನಗೆ ಅವಕುಂಠನವತಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಇನ್ನೇನು ಪರದೆಯನ್ನು ಕಿತ್ತು ಆಕೆಯ ಮುಖವನ್ನು ನೋಡುವುದರೊಳಗಾಗಿ ಎಚ್ಚರವಾಗುತ್ತಿತ್ತು. ಈ ದಿನ ನನ್ನ ಕನಸಿನ ಮಾಯಾರೂಪವು ಮೂರ್ತಿವತ್ತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವಿರಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನ್ನು ಹೀಯಾಳಿಸುತ್ತಿದ್ದಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಹೇಕಮ್ಮ ನಿರ್ದೇಳ. ನಿನ್ನ ಕಣ್ಗಳಲ್ಲಿ ಕರುಣಾ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣದಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿವೆ. ನಿನ್ನ ಧ್ವನಿಯು ನನ್ನ ಹೃದಯಾಂಧಕಾರದಲ್ಲಿ ನೆಲೆಗೊಂಡು ಹೋಗಿದ್ದ ನನ್ನ ಬಾಲ್ಯದ ನೆನಪುಗಳನ್ನು ಚೇತರಿಸುತ್ತಿವೆ. ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ ತಾಯಿ.
ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೆ ಎಂದು ತಿಳಿಸಲು ಇಷ್ಟವಿಲ್ಲವೇ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಅಮ್ಮ ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮತೆ ಬಂತಲ್ಲ, ಕರುಣೆ ತೋರ್ದಿಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಅಮ್ಮ, ಮಾತು ಸತ್ಯವಪ್ಪ. ಲೋಕ ಪವಾಡಕ್ಕೆ ಜಲಕಿಸಿದೆನು ನಾ ಕಣ್ಣೀರಿನ ಆರಾಧನೆ. ಈ ಜೀವನ ನೀವೇದಲಿ
ನಿನ್ನೊಡಲ ಸುತ ನಾನೇ ನಮ್ಮ ಅಮ್ಮ ಜನನಿ ಅಡೆದಾತ ನೀನೇ ನಮ್ಮ ನಿನ್ನೊಡಲ ಸುತ ನಾನೇ ನಮ್ಮ ಹೆತ್ತ ತಾಯಿರು ನನ ಸೇವೆ ಕೈದ ಭಾಗ್ಯ ಹೆತ್ತ ತಾಯಿರು ನನ ಸೇವೆ ಕೈದ ಭಾಗ್ಯ ತನೆ ದೇವವರೇಯ ಕ್ಷಮಿಸಿ ಬಿಡಪ್ಪ. ಕಡಲಾಳವ ಹುಡುಕುತ್ತ ನದಿಯೋ ಕಡಲಾಳವ ಹುಡುಕುತ್ತ ನದಿಯೋ ಸಡಗರದಿಂದ ಸಾಗುವ ತೆರದಿ ಕಡಲಾಳವ ಹುಡುಕುತ್ತ ನದಿಯು ಸಡಗರದಿಂದ ಸಾಗುವ ತೆರದಿ ನಾನಿಂದನು ನೀನಂದನು ನಾನಿಂದನು ನೀನಂದನು ಸಂಧಿಸಲೋಡಿ ಬಂದಿಗೆವು ಹೆತ್ತ ತಾಯಿರು ನಗ ಸೇವೆಗೈದ ಭಾಗ್ಯ ಹೆತ್ತ ತಾಯಿರು ನಗ ಸೇವೆಗೈದ ಭಾಗ್ಯ ಇತ್ತಲೆ ದೇವವರೇಯ ಆಹಾ ನಾನೆಂತ ಧನ್ಯ ಅಮ್ಮ ಜನನಿ ಅಮ್ಮ ಕಂದ, ನೀನು ಹೀಗೆಲ್ಲ ಮಾತನಾಡಬೇಡಪ್ಪ. ನಿನ್ನ ಒಂದೊಂದು ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿವೆ. ನೀನು ನನ್ನ ಮಗನೆಂದು ಶ್ರೀಕೃಷ್ಣನಿಂದ ಈಗ ತಾನೇ ತಿಳಿಯಿತು. ನೀನು ಬಾಲ್ಯದಲ್ಲಿ ಪಟ್ಟ ಕಷ್ಟ ನೋವುಗಳಿಗೆ, ಮಾನ ಅಪಮಾನಗಳಿಗೆ ನಾನೇ ಕಾರಣೀಭೂತಳು. ನನ್ನನ್ನು ಮನ್ನಿಸಿ ಬಿಡು ಕುಮಾರ, ಮನ್ನಿಸಿ ಬಿಡು. ನೀನು ಹೀಗೆಲ್ಲ ಮಾತಾಡದು ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನು ಮಾಡಿವೆ? ನಿನ್ನನ್ನು ಪೂಜಿಸುತ್ತಿರುವ ಆ ಪಾಂಡವರಲ್ಲವೇ ಸಕೃತಶಾಲಿಗಳು. ಪರಮ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಆದದ್ದು ಆಗಿ ಹೋಯಿತು. ಇನ್ನು ಮುಂದಾದರೂ ಕೌರವರೊಡನೆ ಸೇರಿ ಪಾಂಡವರನ್ನು ದ್ವೇಷಿಸಬೇಡ. ಸೌಭ್ರಾತೃ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ಸಂತೋಷದ ನಡೆಸಿಕೊಡುವೆನು. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರದೇನೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆ. ವೈರವನ್ನು ಕಳೆ ಕುಮಾರ, ವೈರತ್ವವನ್ನು ಕಳೆದು ಬಿಡು. ಅಮ್ಮ, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಓಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂದರ್ಭವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಸಹ ಅಪಮಾನದಿಂದ ತಲೆಬಾಗಿ ಕರ್ಣನಿಂತಹ ನೀಚರೆಂದು ಶಪಿಸದಿರೇ.
ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ಹಿತಬೋಧೆಯನ್ನು ಮಾಡು ತಾಯಿ, ಹಿತಬೋಧೆಯನ್ನು ಮಾಡು. ನಿಜ ಕರ್ಣ, ನೀನಾಡುವ ಮಾತು ಸತ್ಯವಿದೆ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ? ಹೇಳು ಕರ್ಣ, ಹೇಳು. ಅಮ್ಮ, ಇದುವರೆವಿಗೂ ಆ ಪಾಂಡವರೆಂಬ ಸಹೋದರವೇ ನನ್ನಲ್ಲಿಲ್ಲ. ಪಾಂಡವರ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತೆಸೆದೆ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವಂತಹ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಈಗ ರಾಜ್ಯದ ಲೋಭವನ್ನು ತೋರಿಸುವಿಯಾ ಜನನಿ? ಇದರಲ್ಲಿ ನನ್ನ ಅಪರಾಧವೇನಿದೆ? ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಕಡಿದು ಹಾಕಿದ್ದ ಬಂಧು ಪ್ರೇಮದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದೇನಮ್ಮ ಪುನಃ ಚಿಗಿರುವುದೇ? ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಗಳಿಗೆ ಭಯವೆಲ್ಲಿ ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ ಪೂಪ? ಭಯವೇತಕಮ್ಮ ಜನನಿಯೋ ನಿನ್ನಗೆ, ಹೇಗೆ ಭಯ ಪಡದೆ? ಭಯವೇತಕಮ್ಮ ಜನನಿಯೋ ನಿನ್ನಗೆ, ಭವಹರ ಕೃಷ್ಣನ ದಯ ಇರುವಾಗ ಭಯವೇತಕಮ್ಮ ಜನನಿಯೋ ನಿನ್ನಗೆ. ಚಿಂತಿಸದಿರುತ್ತಾಯೇ ಸಂತಸವನು ತಳೆದೆ, ಚಿಂತಿಸದಿರುತ್ತಾಯೇ ಸಂತಸವನು ತಳೆವೆ, ಸಂತೊಮ್ಮಿತನು ತಾನು ತೊರೆಯುತ್ತಲಿಗನಮ್ಮ. ಚಿಂತಿಸದಿರುತ್ತಾಯೇ ಸಂತಸವನು ತಳೆವೆ, ಕಂತೊಮ್ಮಿತನು ತಾನು ತೊರೆಯುತ್ತಲಿಗನಮ್ಮ. ಖಗವಹನ ಶ್ರೀ ನಿಗಮ ವಚನಮ್ಮ, ಖಗವಹನ ಶ್ರೀ ನಿಗಮ ವಚನಮ್ಮ. ಹಗಲಿದ ನಮ್ಮನು ಹೊರೆಯುತ್ತಲಿಗನಮ್ಮ. ಅಮ್ಮ, ಹಗಲಿದ ನಿಮ್ಮನು ಹೊರೆಯುತ್ತಲಿಗನಮ್ಮ. ಭಯವೇ ಭವಹರ ಕೃಷ್ಣನ ದಯ ಇರುವಾಗ ಭಯವೇತಕಮ್ಮ ಜನನಿ ನಿನ್ನಗೆ. ಭಯವನ್ನು ಬಿಡುತ್ತಾಯಿ. ಚಿಂತಿಸಿದೆ ಹೇಗಿರಲಿ ಕುಮಾರ, ಚಿಂತಿಸಿದೆ ಹೇಗಿರಲಿ? ಲೋಕೈಕ್ಯ ವೀರನಾದ ನೀನು ಆ ಕೌರವ ಪಾಂಡವರನ್ನು ದ್ವೇಷಿಸುತ್ತಿರುವಾಗ ಹೆತ್ತ ತಾಯಿಯಾದ ನಾನು ಚಿಂತಿಸಿದೆ ಹೇಗಿರಲಿ? ಕರ್ಣ, ನೀನು ನನ್ನ ಮಾತನ್ನು ಕೇಳುವೆಯಾದರೆ ಈ ಯುದ್ಧದಲ್ಲಿ ನೀನು ಪರಾರ್ಮುಖನಾಗಿ ಬಿಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದ್ರೂ ಕೇಳುತ್ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು. ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷ ವಿರುದ್ಧ ಹೋರಾಡಿ ಅವನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಒಂದು ದಿನ ಅರಮನೆಯಲ್ಲಿ ಎಲ್ಲ ರಾಜಕುಮಾರರಿಗೆ ಶಸ್ತ್ರಾಸ್ತ್ರಗಳ ಕೌಶಲ್ಯವೇರ್ಪಟ್ಟಾಗ ನಾನು ಸಹ ಶಸ್ತ್ರಾಸ್ತ್ರಗಳ ಕೌಶಲ್ಯವನ್ನು ಪ್ರದರ್ಶಿಸಲು ಅರಮನೆಯ ಅಂಗಳಕ್ಕೆ ಹೋದೆ. ಆಗ ನನ್ನನ್ನು ತಡೆದು ನಿಲ್ಲಿಸಿದ ಆಚಾರ್ಯ ದ್ರೋಣರು, ಕರ್ಣ, ನೀನು ಯಾವ ದೇಶದ ರಾಜಕುಮಾರ? ನಿನ್ನ ತಂದೆ ಯಾರು? ಈ ಪ್ರದರ್ಶನವೇರ್ಪಟ್ಟಿರುವುದು ರಾಜಕುಮಾರರಿಗೆ ಮಾತ್ರ, ನಿನ್ನಂತಹ ಸೂತರಿಗಲ್ಲ ಎಂದು ನಿಂದಿಸಿದರು ತಾಯಿ. ನಾನು ಆ ಅಪಮಾನದಿಂದ ಚಿಂತಾಮಗ್ನಾಗಿ ತಲೆ ತಗ್ಗಿಸಿದನು. ಆಗ ನನ್ನ ಸ್ವಾಮಿ ಕೌರವೇಶ್ವರು ನನ್ನ ಬಳಿಗೆ ಬಂದು, ಕರ್ಣ, ಚಿಂತಿಸಬೇಡ ಎಂದು ಹೇಳಿ ಕ್ಷಣಾರ್ಧದಲ್ಲಿಯೇ ನನ್ನನ್ನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡಿದನು ತಾಯಿ. ಕರ್ಣ,
ಈಗ ನೀನು ಅಂಗರಾಜ್ಯದ ಅರಸ, ಕುರು ಸಾಮ್ರಾಜ್ಯದ ಮಾಂಡಲಿಕ. ಹೋಗು, ನಿನ್ನ ಶಸ್ತ್ರಾಸ್ತ್ರಗಳ ಕೌಶಲ್ಯವನ್ನು ಪ್ರದರ್ಶಿಸಿ ಕೀರ್ತಿಯನ್ನು ಗಳಿಸು ಎಂದು ನನ್ನನ್ನು ಹರಸಿ ಕಳಿಸಿದರು ತಾಯಿ. ಆಗ ನಾನು ಅರಮನೆಯ ಅಂಗಳಕ್ಕೆ ಹೋಗಿ ನನ್ನ ಶಸ್ತ್ರಾಸ್ತ್ರಗಳ ಕೌಶಲ್ಯವನ್ನು ಪ್ರದರ್ಶಿಸಿ ಕೀರ್ತಿ ಗಳಿಸಿದಾಗ ನನ್ನನ್ನು ಹಪ್ಪಿಕೊಂಡು ಹಾಲಂಗಿಸಿ ಮುದ್ದಾಡಿದ ಆ ನನ್ನ ಸ್ವಾಮಿಯನ್ನು ಮಾತ್ರ ತ್ಯಜಿಸುವಂತೆ ಹೇಳಬೇಡ ತಾಯಿ. ನನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರದೆ. ಕರ್ಣ, ನಾಳಿನ ಯುದ್ಧದಲ್ಲಿ ರಣರಂಗದಲ್ಲಿ ಪಾಂಡವರೇನಾದ್ರೂ ನಿನಗೆ ಎದುರಾದರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು. ಪಾಂಡವರು 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 ಹಾಗಾದರೆ ಆಗಬಹುದು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರದೆನು. ಹೌದು ತಾಯಿ, ಹೌದಮ್ಮ. ಆ ತರುಣದ ಯುದ್ಧ ಮಾಡುವುದು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ಪ್ರಪಂಚದಲ್ಲಿ ನಮ್ಮಿರುವರಲ್ಲೊಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ನನ್ನನ್ನೊಳಗೂಡಿ ಹೈವರು, ಅಥವಾ ನನ್ನಿಂದ ಅರ್ಜುನನ ಮೃತಪಟ್ಟರು ಅರ್ಜುನನ್ನೊಳಗೂಡಿ ಹೈವರು. ಪಂಚ ಪಾಂಡವರೆಂಬ ಕೀರ್ತಿಯು ಸಹ ಹಾಗೆ ಉಳಿಯುವುದು. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕೇಳಲಾರೆ ಕರ್ಣ ಕಠೋರ ನುಡಿಗಳನ್ನ ನಾನು ಕೇಳಲಾರೆ. ಅಯ್ಯೋ ದೈವವೇ, ನಾನೇನು ಮಾಡಲಿ? ಕರ್ಣ, ನಾನೊಂದು ಮಾತು ಕೇಳುತ್ತೇನೆ, ನಡೆಸಿಕೊಡುವೆ ಯಾಕಂದ? ಅಮ್ಮ, ಅದೇನು ಹೇಳ್ತಾಯಿ, ಸಂತೋಷವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ತಾಯಿಯ ನಿನ್ನದೊಂದು ಮಾತು ನಡೆಸಿಕೊಡಲಾರ್ದ ಕೂಡಲೆಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನ ಜನನಿ ಬರ್ತದ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ಮಾತಿಗೆ ಉಸಿಯಾಡಿದೋಡೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ನುಡಿದು ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ, ಹೇಗಾದರೂ ಸರಿಯೇ, ನಡೆಯಿಸುವೆ ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ, ಹೇಗಾದರೂ ಸರಿಯೇ, ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ. ತೊಡುವುದಿಲ್ಲೇನು
ಪದಯಾಳು ರಣದೊಳು ಶರವನು ತೊಡಗಿರು ವೀರ ನಾಳಿನ ಯುದ್ಧದಲ್ಲಿ ನೀನು ನಾನು ನಾಳಿನ ಯುದ್ಧದಲ್ಲಿ ನೀನು ಒಮ್ಮೆ ತೊಟ್ಟ ಭಾರವನ್ನು ಪುನಃ ಕೇಳುತ್ತಿರುವೆ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಬ್ರಾಹ್ಮಣ ವೇಷಧಾರಿಯಾಗಿ ಕಪಟದಲ್ಲಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಕುರಿತು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಮಗನೇ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸೇರಿ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆನು. ಅಮ್ಮ ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಶ್ರೀಕೃಷ್ಣನ ಕುಡಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಅಪಜಯವೆಂದು ನನ್ನ ಅಂತರಾರ್ಥವು ನುಡಿಯುತ್ತಿದೆ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಈ ಯುದ್ಧದಲ್ಲಿ ನಮಗಿನ್ನ ಜಯವಿಲ್ಲ, ಹೋಗಿ ಬಾ ತಾಯಿ. ಈ ಯುದ್ಧದಲ್ಲಿ ನಮಗಿನ್ನ ಜಯವಿಲ್ಲ, ಹೋಗಿ ಬಾ. ಈ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಅಮ್ಮ? ಈ ನಿನ್ನ ಮಗನ ಮೇಲೆ ನಿನಗೆ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮಗಳನ್ನ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆ ಜನನಿ. ಸಂದೇಹವ ಬಿಡು ಈ ಕನ್ನಡ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ
ತಪ್ಪೆನಮ್ಮ ನಿನ್ನಾಣೆ ಸತ್ಯವಮ್ಮ ಬಿಡು ಚಿಂತೆಯ ಜನನಿ ಅಮ್ಮ ನಿನ್ನ ಸಂದೇಹವನ್ನು ಬಿಡು. ನೀನಿನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೆತ್ತ ತಾಯಿಯ ಪ್ರಥಮ ಸಂದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವೆನೋ ಇಲ್ಲವೋ ನಾನೊಂದು ಹರಿಯನು ತಾಯಿ. ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಕೇಳು ಕರ್ಣ, ಪರಮಾತ್ಮನಾದ ಶ್ರೀಕೃಷ್ಣ ನಾಣೆಯಾಗಿಯೂ ನಡೆಸಿಕೊಡುವೆ, ಏನೆಂದು ಕೇಳು. ಇಷ್ಟಕ್ಕೆಲ್ಲ ಕಾರಣನು ಆ ಶ್ರೀಕೃಷ್ಣ ಪರಮಾತ್ಮನೇ ತಾಯಿ. ನಾನು ಜೀವಿಸಿರುವವರೆಗೂ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಅಯ್ಯೋ ಹಾಗೆ ನುಡಿಯೇ ಬೇಡಪ್ಪ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನು ತಾಯಿ. ದೈವವೇ, ಈ ಸಂಕಟ ನಾಶದಿಂದ ಈ ಸಾಮ್ರಾಜ್ಯವು ಉಳಿಯುವುದೇ ಆದಲ್ಲಿ ಅಂತಹ ಸಾಮ್ರಾಜ್ಯ ಇನ್ನಿಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಮೊದಲನು ಯುಗದಿ ಕಾಂಡಲ ಸುದೆಯೆಂದು ನಿನ್ನ ಮೊಗವಲು ಯುಗದಿ ಕಾಂಡಲ ಸುದೆಯೆಂದು ಅಮ್ಮ ನಿನ್ನ ಮೊಗವನು ಯುಗದಿ ಕಾಂಡಲ ಸುದೆಯೆಂದು ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದಿ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದಿ ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಕಂದ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೇನು ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೇನು ಬಗೆ ಬಗೆಯಲಿ ನೊಂದು ಕಣ್ಣೀರ ಗೈದೆ ಬಗೆ ಬಗೆಯಲಿ ನೊಂದು ಕಣ್ಣೀರ ಗೈದೆ ಕಂದ ಮಗನೇ ಹೋಗಿ ಬರುವೆನ ಮಗನೇ ಹೋಗಿ ಬರುವೆನ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆನ ಮಗನೇ ಹೋಗಿ ಬರುವೆನ ಹೋಗಿ ಬರುವೆಯ ಅಮ್ಮ ಹೋದಳು, ನನ್ನನ್ನು ಬಿಟ್ಟು ಹೊರಟೇ ಹೋದಳು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರತನಿಗೆ ಹೋರಾಡಿ ಅವನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದಪ್ಪ. ನಿನ್ನ ಲೀಲೆಯನ್ನು ಅರಿತವರಾರು? ಅರಿತವರಾರು ವಿಧಿ ನಿನ್ನ ಮಾಯೆಯ ತಿಳಿದವರಾರಿಸರೋ ದೇವಾ ಅರಿಯಲ ಸಾಧ್ಯವೋ
ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿದ್ದರೆ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಯಾಗಿದ್ದರೆ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ಹೇಳಿ ನೀನಾಡಿಸಿದಂತೆ ಆಡಲೇಬೇಕು ಹಾಡಿಸಿದವರ ನೀ ನೋಡಿ ನಗಲೇಬೇಕು ಹಾಡಿಸಿದವರ ನೀ ನೋಡಿ ನಗಲೇಬೇಕು ಅರಿತವರ ವಿಧಿ ನಿನ್ನ ಮಾಯೆಯ ತಿಳಿದವರ ಹರೋ ದೇವ ಅರಿಯಲ ಸಾಧ್ಯವೋ ಅರಿತವರ ಪ್ರಾಣೇಶ್ವರಿ, ನಮಸ್ಕರಿಸುವೆನು. ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ. ಸುಂದರಿ, ದೇವರ ದರ್ಶನ ಹೊಂದಿದೆ. ಅದೇ ದೇವರ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆಂದ ಮೇಲೆ ಇನ್ನೊಂದಾಗಿ ಮತ್ತೇನಿಡಿದೆ ಸ್ವಾಮಿ? ಅದನ್ನು ನನ್ನ ಬಲ್ಲೆದು ಪ್ರೇಯಿಸಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಬೇಕೆ. ಅಲ್ಲಿ ನೋಡು, ವಸಂತ ಬಳ್ಳಿಯು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಜಗತ್ತಿಗೆ ಬೆಳಗುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಜಗತ್ತಿಗೆ ಬೆಳಗುವನು.
ಈ ದಿನ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ಆನಂದವು ಮುಂದಿನ ದುಃಖದ ಬೀಜ. ಪ್ರೇಮ ವಿಚಾರವೂ ಹಾಗೆ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನ ವಿರಹ. ಈ ವಿರಹ ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವ ಹೃದಯೇಶ್ವರಿ. ನಿನ್ನೆ ಈ ದಿನ ನಾವು ತೀವ್ರ ಶೋಕದ ದಿಗ್ಭ್ರಮರಾದೆವು, ಪುನಃ ಈ ದಿನ ನಿರ್ಮಿತರಾದವು. ಈ ಸುಪ್ರಭಾತ ಪುನಃ ನಿನ್ನ ಪ್ರೇಮ ಪೂಜೆ ಕೈಗೊಳ್ಳಬೇಕೆಂಬ ಆಸೆ ಉತ್ತಾರೆ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನೆ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಬೇಡ ಸ್ವಾಮಿ. ಪ್ರಿಯಾ ಬೇಡ ಮನದಿದೆ ರಸಭಾವ, ಅಲ್ಲ ನಿನಗಾಗಿ ಕಾದಿದೆ ಜೀವ. ಮೀರಿಸುವುದೇ ನನ್ನ ಕಾಮಿನಿಯ, ವಾಸನಿಹ ಓ ನಲ್ಲನೆ ಸರಿ ಮಾತುಂದ, ಓ ನಲ್ಲನೆ ಸರಿ ಮಾತುಂದ. ನೀ ನನ್ನ ಜೀವ ಆ ಮೋಡವಾನಲ್ಲಿ ತೇಲಾಡುತ್ತ ನಿನಗಾಗಿ ನಾನೆಂದು ನೋಡೆಂದ ನನಗೆ ಪ್ರಿಯ ತೇಲಾಡುತ್ತ ನಿನಗಾಗಿ ನಾನೆಂದು ನೋಡೆಂದ ಪ್ರಿಯ ಪ್ರಾಣೇಶ್ವರ ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ, ನೂಕುವಂತ 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 ಗೋಪುರನಲ್ಲೇಕೆ ನನ್ನ ರಾಜ, ಸರಸದ ವೇಳೆ ದೂರ ನಿಲ್ಲಬೇಕೆ ನನ್ನ ರಾಜ. ನಿನಗಾಗಿ ಬಂದೆ ಒಲವನ್ನು ತಂದೆ, ನಿನಗಾಗಿ ಬಂದೆ ಒಲವನ್ನು ತಂದೆ, ನೀನೆಂದು ನನ್ನವನೇ ರಾಜ ಮುದ್ದು ರಾಜ, ರಾಜ ಮುದ್ದು ರಾಜ. ಪ್ರಿಯ ನಗಬಾರದೆ ಸ್ವಾಮಿ.
ಮನಸೋತೆನು ಸ್ವಾಮಿ, ಪ್ರಾಣೇಶ್ವರಿ, ಏಕೆ ಈ ಮುಖಭಂಗಿ? ಪ್ರಾಣೇಶ್ವರಿ, ಇದೇ ದ್ರೋಣಾಚಾರ್ಯರು ಬೆಳೆಸುವುದಾಗಿ ಇದೃಷ್ಟರಿಂದ ಅನುಮತಿ ಪಡೆದು ಹೊರಟಿರುವೆನು. ನನ್ನನ್ನು ತಡೆಬೇಡ ಪ್ರಯತ್ನಿಸಿ ನಗುಮುಗಿದ ಕಳಿಸಿಕೊಡು. ಸ್ವಾಮಿ, ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಉತ್ತರೆ ಇದ್ದವಿಲ್ಲದವಳು. ಸ್ವಾಮಿ, ಈ 4 ದಿನದಲ್ಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಪ್ರಭು? ಈ ದಿನ ದ್ರೋಣನ ಚಕ್ರವ್ಯೂಹ ಭೇದಿಸುವುದಾಗಿ ಇದೃಷ್ಟರಿಂದ ಅನುಮತಿ ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಸಿ ನಗುಮುಖದಿಂದ ಕಳಿಸಿಕೊಡು. ತಾವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯರು ಸಹ ಸಹಾಯ ಮಾಡಿದರಂತೆ. ಆದ್ರಿಂದ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ತಾಯಿಯು ಉಪಾಯವಿಲ್ಲದ ಹಸ್ತಧಾರಣ ಮಾಡಬೇಕಾಗಿತ್ತು. ಇದ್ದ ರಣರಂಗಗಳು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಸ್ವಾಮಿ, ಬಿಲ್ಲು ಮಾಯವಾಗಿರುವುದಿಲ್ಲ ಪ್ರಭು? ಅಲ್ಲಿ 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 ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದರೊಂದು ಬಾರಿ ಎದೇರಿಸಲೇ? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಲ್ಲ ಅನಂತ ರಾಜ್ಯಲಕ್ಷ್ಮಿ. ನಿನ್ನ ಸಖಿಯರು ತರದೊಂದು ಹೂಗಳನ್ನು ಹೆದೆಯಿರಿಸಿ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು ಮನ್ಮಥ ಶಾಯಿನಿ. ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶೆಯನ್ನು ಕೊಡು. ರಾಜನೇ ತೆರುತ್ತಾ ಕೋಪವೇ ಆನಂದವಾದಿವೆ ನಾ ಬೇಡುವೆ ನಾ ಬೇಡುವೆ. ರಾಜನೇ ತೆರುತ್ತಾ ಕೋಪವೇ ಆನಂದವಾದಿವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂದೆಂದು ನಾ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂದೆಂದು ನಾ ಹೋಗುವೆ. ನೀರಜನೆ ತೆರುತ್ತಾ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಸಂಗ್ರಾಮ
ಭಾಮಿನಿ ಕೋಪ ಸಾಕೆನ್ನು ರೂಪ ಭಾಮಿನಿ ಕೋಪ ಸಾಕೆಂದು ರೂಪ ತಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ತಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ವೀರಸತಿ 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 ಅಂತಿಗ ರಾರಾಜಿಸುವೆ ನೀರಜನೆ ತೆರುದ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಇದು ಭಾಮಿನಿ ಕೋಪ ಸಾಕಿದ್ದು ರೂಪ ಭಾಮಿನಿ ಕೋಪ ಸಾಕಿದ್ದು ರೂಪ ವೀರನ ಸಂಪನ್ನ ಲಾವಣ್ಯ ಬೀರೆ ವೀರಸತಿ ಅಂದಿಗರ ಬೀರೆ ವೀರಸತಿ 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 ಅಂದಿಗ ರಾರಾಜಿಸುವೆ ನೀರಾಜನೆ ತೆರುದ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸ ಸಮೇಲ ಉತ್ತರಿ ಗೌರವಿದ್ದ ಮುಂದೆ ಒದಗಿರುವುದು ಈಗಲೂ ನಿನ್ನಗುತ್ತಿರುವೆ ಅಥವಾ ಪ್ರಪಂಚದ ಸೃಷ್ಟಿಕರ್ತರಿಬ್ಬರನ್ನು ತೋರ್ಬೋದು ಇದ್ದ ನಿರ್ಮಿಸಿದ ಹೃದಯದ ವಿಲೆಯ ಬೇರೆ ಹಾಸ್ಯಮಯಿ ಗಾನಮಯಿ ಉತ್ತೇ ನಿರ್ಮಿಸಿದ ವಿರಾಧನೆ ಬೇರೆ ಪರಸ್ಪರ ಸಂಬಂಧದಲ್ಲಿ ಭಿನ್ನ ಎರಡು ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರನ್ನು ನೋಡಿದ್ರಿ. ಇನ್ನು ಮುಂದೆ ವೀರಾಂಗಣೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರಂತೆ ಸ್ವಾಮಿ. ಉತ್ತರೆ ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸಲ್ವ ತಾನೆ? ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗಣೆ ಎನಿಸಿಕೊಳ್ಳಬಲ್ಲಲ್ಲಿ ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಹಸ್ರದನೆಯಾಗಿ ನಿರ್ವಹಿಸುವಳು. ಹೋಗು ತರುಣವೀರ. ನಾನು ನೋಡುತ್ತಾರೆ ಈಶ್ವರ ಸ್ವರ್ಣಭೂದಲ್ಲಿ ಶೀಶ ಮರ್ದನ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯದಲ್ಲಿ ಸ್ಮೃತದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿ ಧನ್ಯ ಉತ್ತರ ಧನ್ಯ. ಹಾರಿವತ್ತದಲ್ಲಿ ನಾನೇ ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೋಗುತ್ತರಣ ವೀರ. ಹಾಗಾದ್ರೆ ನಿನಗೆ ಯಾವ ಗೌರವವಿಲ್ಲವೇ? ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ನಮ್ಮ ದುಃಖದ ಬೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗೆ ಸವರಿಸದೆ ಸಹಮುಖರಾಗಿ ಪತ್ನಿ ಪುತ್ರನ ಬೀಳುಕೊಡುವಾಗ ಅವರಿಗೆ ಯಾವ ಗೌರವವಿಲ್ಲವೇ? ಇರುವುದನಾಥ ರಣಾಂಗದಲ್ಲಿ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡಿದು ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸಿದ ಮಾತೆ ಯಾರು? ಉತ್ತರ ವೀರಸತಿ. ಅವಳಿಗೆ ಪತಿಯಾಜ್ಞೆ ದೇವರ ಆಜ್ಞೆಯಂತೆ. ಓ ತರುಣವೀರ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಿದರೆ ಹೇಳುವುದಿಲ್ಲ ಒಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ದೊಡ್ಡ ಕಂಪನಿ ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳು ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸುವೆನು. ನೀನು ಮನವಿನಿಯಲೆನಲ್ಲೇ ಎಂದ ಮನವಿನಿಯಲೆನಲ್ಲೇ ಮನವಿನಿಯಲೆನಲ್ಲೇ ಎನ್ನ ಮನವಿನಿಯಲೆನಲ್ಲೇ ಹೃದಯಗಳು ಜೊತೆಗೂಡಿ ಹೃದಯಗಳು ಜೊತೆಗೂಡಿ ನಾವಾಡುವ ಬಾರೇ ಮನವಿನಿಯಲೆನಲ್ಲೇ ಅನ್ನ ಮನವಿನಿಯಲೆನಲ್ಲೇ ನಯನ ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ
ಅನಂತ ಸುಂದರಿ ವಿನೋದ ತೋರೆ ಅನಂತ ಸುಂದರಿ ವಿನೋದ ತೋರೆ ನಾವಾಡುವ ಬಾರೆ ಮನದಿನಿಯಳನಲ್ಲೇ ಹೃದಯಗಳು ನವಗುಣ ಅಯ್ಯನ ಮನೋಹರಿ ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಅನಂತ ಸುಂದರಿ ವಿನೋದ ತೋರೆ ಅನಂತ ಸುಂದರಿ ವಿನೋದ ತೋರೆ ನಾವಾಡುವ ಬಾರೆ ಮನದಿನಿಯಳನಲ್ಲೇ ನನ್ನ ನಿಯಳನಲ್ಲೇ ಹೃದಯ ಬಾರೆ ಮನದಿನಿಯಳನಲ್ಲೇ ಪ್ರಿಯತಮ ನೀವಲ್ಲವೇ ನನ್ನ ಪ್ರೇಮದ ಪೂಜಾರಿ? ನೀನು ಹಾಕಿದ ವಿಜಯಮಾಲೆ ಧರಿಸಿ ರಣರಂಗದಲ್ಲಿ ಬೆಳಗುವನು. ಇನ್ನು ನನಗೆ ಅಪಜಯವಿಲ್ಲ.
ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರೆವಿ ರಣಭೂಮಿಯ ಪರಿ ವಿಜಯ 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 ಜವದೊಳಿಕ್ಷಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಬರ ಸಹಸ್ರ ಕೃಪಾಣ ಭಯಂಕರ ಮಹಾರಧಿಕರ ಮಹತ್ವಕರ ಮಹಾಸಭುಪಾಣ ಭಯಂಕರ ಮಹಾರಧಿಕ ಬಹುಪದಾದಿ ಪರಿವೃತ ಮಹಾರಧಿಕ ಬಹುಪದಾದಿ ಪರಿವೃತ ಮಹೋದ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭೂಮಿಯ ಪರಿ ವಿಜಯ ಅಹಿತ ನಿವಾಹಯುತ ತುರು ಗಜ ಸಹಿತ ನರವ ವಿಭವ ಮುದಿತ ಅಹಿತ ನಿವಾಹಯುತ ತುರು ಗಜ ಸಹಿತ ನರವ ವಿಭವ ಮುದಿತ ತುಹಿನ ರೋಚುಕುಲ ಮಹಾದ್ವಿನಿ ಕಿಲ ತುಹಿನ ರೋಚುಕುಲ್ಲ ಮಹಾದ್ವಿನಿ ಕಿಲ್ಲ ಇದು ಭರಿತ ಕುರು ವಿಜಯ ಪರಿ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ತನ್ನ ಭೂಮಿಯ ಪರಿ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಕಾತರರಾಗಿರುವ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ಅಲ್ಲಿ ನೋಡು, ಕೌರವನ ಚದುರಂಗದ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಂತೆ ಪ್ರಜ್ವಲಿಸುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ದುಶ್ವಾಸನೊಡನೆ ಅಶ್ವರೂಢದಲ್ಲಿ ತಲೀನನಾಗಿರುವನು. ದ್ರೋಣರ ಪಾರ್ಶ್ವದಲ್ಲಿ ಕಲ್ಕಲಧಾರಿಯಾಗಿಯೇ ಗಂಭೀರ ಮುದ್ರೆಯಿಂದ ನೋಡುತ್ತಿರುವನೇ ಅಶ್ವತ್ಥಾಮನು. ಅಷ್ಟಾಯುತ ಶೋಭಿತ ರಥದಲ್ಲಿ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮ. ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ, ಇದೋ ಈ ಅರ್ಜುನನ ವಂದನೆಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಪಾರ್ಥ, ಏನಾಯಿತು? ವಾಸುದೇವ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ. ಗುರು ಬಾಂಧವರ ಶಿರಛೇದಿಸೆನ. ವಾಸುದೇವ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ, ಗುರು
ಬಡವರ ಚಿರಚೇದಿಸನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಕಮಲದಿ ಸೆಣೆಸಾಡೆ ನಾಂ ಕೃಷ್ಣ, ಕಮಲದಿ ಸೆಣೆಸಾಡೆ ನಾಂ ಕೃಷ್ಣ, ಕಮಲದಿ ಸೆಣೆಸಾಡೆ ನಾಂ. ಗಾಂಡೀವ ಸೋಲುತ್ತಿದೆ ಕೈ ಕಾಲು ವಸುದೇವ, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ ಅರ್ಥ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಮಸಿನ ನಾನಾದೆ ಪಥವ ತೋರಿಸು ಬೇಗ. ಪರಮಾತ್ಮ ಮಸಿನ ನಾನಾದೆ ಪಥವ ತೋರಿಸು ಬೇಗ. ಸಮರದಿ ಸೆಣೆಸಾಡೆ ನಾಂ ಕೃಷ್ಣ, ಸಮರದಿ ಸೆಣೆಸಾಡೆ ನಾಂ ಕೃಷ್ಣ, ಸಮರದಿ ಸೆಣೆಸಾಡೆ ನಾಂ. ಏನು ಹೇಳಲಿ ಪರಮಾತ್ಮ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಜಾರಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲದಷ್ಟು ಜನರ ಧಮನಿಗಳಲ್ಲಿ ಭರತವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಗೊಳಗಾಗಿ ನಾನು ಈ ಯುದ್ಧವನ್ನು ಮಾಡಲಾರೆ ದೇವ. ಸಾಕು. ಪಾರ್ಥ, ಈ ವಿಷಯವಾಸದಲ್ಲಿ ಇಂತಹ ಕಲ್ಮಶ ಭಾವವು ಹೇಗೆ ಹುಟ್ಟಿತು? ಈ ದೌರ್ಯ ಬಲವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ ಸರ್, ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕುಲೀನಾಗಿ ಚಿರಚಿತ್ತವಾಯ್ತು ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವತೋ ಚರಣೋ ಚರಣೋ ಗಿರಿಧಾರಿ ಗಿರಿಧಾರಿ. ವಾಸುದೇವ ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ
ಬಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ. ಪರಮಾತ್ಮ ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಮಾಮರನೆನ್ನಳು ವಾಸುದೇವ. ಮಾಡಳು ಭೀಕರ ರೂಪದ ಬೇಗೆಯ ಸಹಿತೆ. ಭೀಕರ ರೂಪದ ಬೇಗೆಯ ಸಹಿತೆ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಅರ್ಜುನ ತೆಗೆದುಕೋ ಬಾಣವನ್ನು. ಆಜ್ಞೆ ಮಾಧವ. ಮೊಳಗಿಸುವೀರ ಸಮರ ಗೀತೆಯನ್ನು. ಅರ್ಜುನ ಹೂಡು ಬಾಣವನ್ನು. ಪರಮಾತ್ಮ ರೆಕಾರ್ಡಿಂಗ್ ಹಾಕಿದ್ದೀನಿ. ಲೈಟಿಂಗ್ ಇಲ್ಲ. ತಗೊಂತಿದ್ಯಾ? ರೆಕಾರ್ಡಿಂಗ್ ಬಿಟ್ಟಿದ್ದೀನಿ. ಅವಾಗಲೇ ಬಿಟ್ಟೆ, ಸೌಂಡ್ ಹೋಗಿತ್ತು ತಕ್ಷಣ. ಯಾಕೆ ಬೇಕು? ಇದು ನಮಗೆ ಬೇಕಾರೋದು. ಮಂಗಳ ಆಟ ಆದಂಗೆ ಪ್ಯಾಕ್ ಆಫ್ ಮಾಡೋದು. ಮಂಗಳ ದಯ ಮಂಗಳ ಮನೆ ಕಡೆ ಹಿಡಿಯಲ. ನಮ್ಮ ಇವ್ರಿಗೆ ಸನ್ಮಾನ ಮಾಡಿಸ್ತೀವಿ. ಇದು ನಂಗೆ ಇದು ಬಿಟ್ಕೊಣ. ಸಣ್ಣದವೆ ಕೈಗೆ ಅಲ್ಲಿ ಪಾಪ ಅಲ್ಲಿ ನಮ್ಮ ಸ್ವೀಟೆಲ್ಲ ಕೊಟ್ಟಿದ್ದಪ್ಪ ನಮ್ಗೆ. ಹೇಳ ನೀನು ಮೊನ್ನೆ ಆದವಲ್ಲ ಅಲ್ಲ ಸ್ವೀಟೆಲ್ಲ ಕೊಟ್ಟಿದ್ರು ಅಂತ. ಇಲ್ಲ ಏನಿಲ್ಲ ಚೆನ್ನಾಗಿದೆ. ಶಿವರಾತ್ರಿ ಬರುದು ಚೆನ್ನಾಗಿದೆ ಸ್ವೀಟ್. ಹಬ್ಬದ ಹಬ್ಬದಲ್ಲಿ ಅಯ್ಯೋ ನಾವು ಮೊನ್ನೆ ಅಲ್ಲಿ ಸೇಮ್ ಟೈಮ್ಸ್ ಆಯ್ತು 5:30 ಮುಗಿದಲ್ಲ. ಲಾಸ್ಟ್ ಡ್ಯಾನ್ಸ್ ಆಡಿದ್ ನೋಡು. ಲಾಸ್ಟ್ ಆಯ್ತು ಒಂದು ಓಡಾಡ್ದು. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು. ರಾತ್ರಿ ನಾವು ಸನ್ಮಾನ ಮಾಡಲಿಕ್ಕೆ ಸ್ವಲ್ಪ ಮುಂದೆ ಆಗಲಿ ಅಂತ ಅಷ್ಟೇ ಇದು ಮಾಡಿದ್ದು, ಬೇರೆ ಇನ್ನೇನಿಲ್ಲ. ದಯವಿಟ್ಟು ಮುರಳಿ ಹಾಗೂ ನಮ್ಮ ನಾರಾಯಣ ಅವರು ದಯವಿಟ್ಟು ವೇದಿಕೆ ಬರಬೇಕು. ಡ್ಯಾನ್ ಹಾಕಿ ನಮ್ಮ ಕ್ಯಾಮರಾ ಪ್ಯಾಕ್ ಮಾಡೋಣ. ಅದೇ ರೀತಿ ನಮ್ಮ ಸಹ ನಿರ್ದೇಶಕರಾದ ಶ್ರೀ ನಾಗರಾಜ್ ದೀಕ್ಷಿತ್ ಅವರು ತೆಗೆದುಬಿಡ್ತೇವೆ. ಆಮೇಲೆ ಕೂತ್ಕೊಂಡಿದ್ದೀವಿ. ಹಾಗೂ ಸ್ತ್ರೀ ಪಾತ್ರಧಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ತ್ರೀ ಪಾತ್ರಧಾರಿಗಳು ದಯವಿಟ್ಟು. ಹೆಲನ್ ಹಾಗೂ ಕುಮಾರಿ ಜೀವಿತ ಗೌಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ನಾಗರಾಜ್ ದೀಕ್ಷಿತ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಸಹ ನಿರ್ದೇಶಕರು ಹಲೋ, ನಾಗರಾಜ್ ದೀಕ್ಷಿತ್ ಅವರು ಖಂಡಿತವಾಗಿ ವೇದಿಕೆ ಮೇಲೆ ಬರಬೇಕು. ರೆಡಿ ಸರ್, ಇಲ್ಲಿ ನೋಡಿ. ಓಕೆ ಸರ್.
ಕಡೆ ನೋಡಿ ಒಂದು ಸೆಕೆಂಡ್. ಸರ್ ಇಲ್ಲಿ ನೋಡಿ, ಕ್ಯಾಮ್ರಾ ಕಡೆ ನೋಡಿ. ಅಲ್ಲೋ ಓಕೆ ಸರ್, ಆಯಿತು, ಥ್ಯಾಂಕ್ ಯು.